ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇದು ಇವತ್ತಿನ ದಿನದ ಬ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಮರನಹಳ್ಳಿ ಹತ್ರ ಒಂದು ಮೈತ್ರಿ ರೆಸಾರ್ಟ್ ಅಂತ ಒಂದನ್ನು ಸ್ಟೇ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹೋಗಬೇಕಾದ್ರೆ ನಾವು ಒಂದು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ, ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇದ್ದಾರೆ. ಆ್ಯಂಡ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಆ್ಯಂಡು ಸ್ಟೇ ಆಗೋಕ್ಕೆ ಮತ್ತು ಡಿನ್ನರು ಮತ್ತು ವೆಜ್ಜು ನಾನ್ ವೆಜ್ಜು ಎರಡೂ ಸಪ್ರೇಟಾಗಿರುತ್ತೆ. ನಾವು ಹೋದ ಗುಟ್ಲೆ ನಮಗೆ ಬುದ್ಧ, ಮೈ ಫೇವ್ರೆಟ್ ಗಾಡ್, ಅದಕ್ಕೆಲ್ಲ ಒಂದು ಕೈ ಮುಗಿದ್ಬಿಟ್ಟು ನಾವೆಲ್ಲ ಈ ಥರ ಪ್ಲೇಸಲ್ಲೇ ನೋಡಿ ನಮ್ಮ ಗೆಸ್ಟ್ಗಳೆಲ್ಲ ಆಲ್ರೆಡಿ ಹೋಗಿ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಅವ್ರಿಗೇನು ಸ್ನ್ಯಾಕ್ಸ್ ಏನು ಕೊಟ್ಟಿಲ್ಲ, ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಫುಲ್ ಬಿಸಿಲಿತ್ತಲ್ಲ, ಹಾಗಾಗಿ ಹೋಗಿ ಒಂದು ಸ್ವಲ್ಪ ಎ ಸಿ ರೂಮ್ ಇತ್ತಲ್ವ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ನಾವು ಹೋಗ್ಬೇಕಾದ್ರೆ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಥರದ್ದೆಲ್ಲ ನಾವು ಮಕ್ಕಳಿಗೆ ಸಮ್ಮರಲ್ಲಿ ಕರ್ಕೊಂಡು ಹೋಗೋದ್ರಲ್ಲಿದ್ದ ತುಂಬ ಬಿಸಿಲಿರುತ್ತೆ. ಆಮೇಲೆ ಅವರಿಗೆ ನೀರಲ್ಲೆಲ್ಲ ಆಡೋಕ್ಕೆ ಒಂದು ಸ್ವಲ್ಪ ಟೈಮ್ ಇರುತ್ತೆ. ಆ್ಯಂಡ್ ಮಕ್ಕಳ ಜೊತೆ ಯಾವಾಗಲೂ ಪೇರೆಂಟ್ಸ್ ಆಗಿರೋದು ನಾವು ಇರೋದ್ರಲ್ಲಿದ್ದ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಬ್ಯಾಟ್ ಬಾಲು, ಸೆಟ್ಲ್ ಕಾಕು, ಅದರಲ್ಲೇ ನಾವು ಚಿಕ್ಕವರಾಗ್ಬಿಟ್ಟಿದ್ವಿ. ಆಮೇಲೆ ನಾವು ಟಾಸ್ಕ್ ಎಲ್ಲ ಆಡಿದ್ವಿ, ಕಣ್ಣ ಮುಚ್ಚಾಲೆ, ಆಮೇಲೆ ಏನಂತಾರೆ ಮ್ಯಾಜಿಕಲ್ ಚೇರು, ಆ ಥರ ಎಲ್ಲ. ನಾವು ಅದೇನು ಗೇಮ್ಸಲ್ಲಿ ಇನ್ಕ್ಲೂಡ್ ಆಗಿದ್ದಿಲ್ಲ, ಬಟ್ ನಾವು ಪರ್ಸ್ನಲಿ ಬಿಸಿಲು ತುಂಬ ಇತ್ತಲ್ಲ, ಬ್ಯಾಟ್ ಬಾಲು ಸೆಟಲ್ ಕಾಕ್ ಆಡೋಕೆ ಆಗ್ತಾ ಇದ್ದಿದ್ದಿಲ್ಲ. ಹಾಗಾಗಿ ನಾವು ಈ ಥರ ಮಕ್ಕಳ ಜೊತೆ ಮಕ್ಕಳಾದ್ವಿ. ಆ್ಯಂಡ್ ಸ್ವಿಮ್ಮಿಂಗು ಆ ಥರ ಎಲ್ಲ ಇತ್ತು. ಬಟ್ ಸ್ವಿಮ್ಮಿಂಗ್ ಹೋಗೋಕ್ಕಿಂತ ಮುಂಚೆ ನಾವು ಲಂಚ್ ಮುಗಿಸ್ಕೊಂಡು ಹೋಗಿಬಿಟ್ರೆ ಸ್ವಿಮ್ಮಿಂಗಿಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಲಂಚ್ ಮಾತ್ರ ತುಂಬ ಸಖತ್ತಾಗಿತ್ತು. ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾವು ಕೊಡೋ ರೇಟಿಗೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ವೆಜ್ಜಲ್ಲೂ ಇಷ್ಟೊಂದು ಐಟಮ್ಸ್ ಅವ್ರು ನಮಗೆ ಸರ್ವ್ ಮಾಡ್ತಾರೆ ಅಂತಲೇ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಯಾಕಂದರೆ ಬೇಬಿಕಾರ್ನ್ ಮಂಜೂರಿ ಮತ್ತು ಮಂಜೂರಿ, ಪರೋಟ, ಆಮೇಲೆ ಪನ್ನೀರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಆಮೇಲೆ ದಾಲ್ ತಡ್ಕ, ಈ ಥರ ಎಲ್ಲ ನಮ್ಗೆ ಕೊಟ್ಟು, ಆಮೇಲೆ ಜೀರಾ ರೈಸು ಆ್ಯಂಡ್ ಕರ್ಡ್ ರೈಸು ಇದನ್ನು ನಮಗೆ ಊಟಕ್ಕಂತಲೇ ಸರ್ವ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಂತರೂ ನೀರಲ್ಲಿ ಬಿದ್ಮೇಲಂತರೂ ಅವ್ರಿಗೆ ಕೇಳೋಕ್ಕೆ ಆಗೋಲ್ಲ, ಯಾಕಂದರೆ ಅಷ್ಟು ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ನಮ್ಮ ಮಕ್ಕಳನ್ನ ಮಾತೇ ಕೇಳ್ತಾ ಇಲ್ಲ. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನ್ ಇಟ್ಟು ಸ್ವಿಮ್ಮಿಂಗೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಸ್ಪೋರ್ಟ್ಸಲ್ಲಿ ಸ್ವಿಮ್ಮಿಂಗು ಮತ್ತು ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ. ಆಮೇಲೆ ಆ ಥರದ್ದೆಲ್ಲ ನಾವು ಮಾಡಬೇಕಾದ್ರೆ ತುಂಬ ಎಂಜಾಯ್ಮೆಂಟ್ ಮಾಡ್ತೀವಿ. ಮಕ್ಳು ಕರ್ಕೊಂಡು ಹೋಗಿರ್ತೀವಿ. ಆ್ಯಂಡ್ ನೀವು ಎಲ್ಲಿಗೆ ಹೋದರೆ ಮಕ್ಕಳನ್ನೊಬ್ಬರನ್ನೇ ಎಲ್ಲೂ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಮಕ್ಕಳು ಒಂಥರ ಹೆಂಗಂದರೆ ಅವ್ರ ಸೇಫ್ಟಿ ಮಾಡೋವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನೀವು ಸಿಂಗಲ್ಲಾಗಿ ಮಕ್ಕಳನ್ನ ಎಲ್ಲರೂ ಕಳಿಸ್ಬೇಕಾದ್ರೆ ತುಂಬ ಹುಷಾರಾಗಿರ್ರಿ. ನಿಮಗೂ ಏನಾದ್ರು ಫ್ರೀ ಆಗುತ್ತೆ, ಆ್ಯಂಡ್ ನಿಮಗೂ ಮೈಂಡ್ ಫ್ರೆಶ್ನೆಸ್ ಆಗುತ್ತೆ. ಮಕ್ಕಳ ಜೊತೆ ನೀವು ಮಕ್ಕಳಾಗಿರ್ಬೋದು. ಆಮೇಲೆ ನಾವು ಸ್ವಿಮ್ಮಿಂಗೆಲ್ಲ ಮಾಡಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಆದಮೇಲೆ ಮಕ್ಕಳೆಲ್ಲ ಮತ್ತೆ ರೇನ್ ಡ್ಯಾನ್ಸಿಗೆ ಹೋದರು. ಆ ರೇನ್ ಡ್ಯಾನ್ಸ್ ಮಾಡಬೇಕಾದ್ರೆ ಅಲ್ಲೊಬ್ಬ ಅಣ್ಣಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತಂದರೆ, ಆ ಸಾಂಗ್ ಹಚ್ಚಿ ಈ ಸಾಂಗ್ ಹಚ್ಚಿ ಅಂತ ಹೇಳಿಬಿಟ್ಟು ತುಂಬ ಅಣ್ಣಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಪ್ಲೀಸ್ ಈ ವಿಡಿಯೋ ಏನಾದರೂ ಆ ಅಣ್ಣಗೆ ನೋಡಿದ್ರೆ ಸಾರಿ ಅಂತ ಕೇಳ್ಬೋದು. ಅದು ಬಿಟ್ಟರೆ ಮಕ್ಕಳು ತುಂಬ ಎಂಜಾಯ್ಮೆಂಟ್ ಮಾಡಿದರು. ಮಕ್ಕಳಿಗಿಂತಲೂ ನಾವು ದೊಡ್ಡವರು ಮಕ್ಕಳಾಗೇ ಇದ್ಬಿಟ್ವಿ. ಆಮೇಲೆ ಅದೆಲ್ಲ ಆದಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಸೆಟ್ಲ್ ಕಾಕ್ ಆಡೋಕ್ಕೆ ಬಂದ್ವಿ. ಸೆಟ್ಲ್ ಕಾಕೆಲ್ಲ ಆಡಿ ಮತ್ತು ಬ್ಯಾಡ್ಮಿಂಟನ್ ಆಡಿ ಒಂದು ಸ್ವಲ್ಪ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟರು. ಪಕೋಡ ಅಂತೂ ಅದೇ ಹೇಳ್ತೀನಲ್ವ, ಫುಡ್ಡಲ್ಲಿ ಆದರೂ ನೀವೇನು ಕಾಂಪ್ರಮೈಸ್ ಆಗಂಗಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ರೀಲ್ಸು ಆ್ಯಂಡ್ ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು 2-3 ಸರಿ ನನ್ನ ಮಕ್ಕಳ ಜೊತೆ ಎಲ್ಲ ನಾನು ಫೋಟೋ ತಗೊಂಡೆ. ಬಟ್ ಇದೇ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ನಮ್ಮ ಕ್ಲಾಸಿಗೆ ಏನಾದ್ರು ಜಾಯಿನ್ ಆಗಬೇಕಂದ್ರೆ ಮೇಕಪ್ಪು, ಸೆಲ್ಫ್ ಮೇಕಪ್ಪು ಅದನ್ನೆಲ್ಲ ಹೇಳ್ಕೊಡ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.